వెల్కమ్ టు స్టార్ 9 న్యూస్. అల్లారి లోక్సభ నియోజకవర్గం బీజేపీ అభ్యర్థి జోరుగా ప్రచారం. బీజేపీ అభ్యర్థి బి శ్రీరాములు కంప్లీ అసెంబ్లీ నియోజకవర్గ దేవలాపూర్, సానాపూర్ మరియు కంప్లీ తాలూకాలో జరిగిన ప్రచారంలో బి శ్రీరాములు మాట్లాడుతూ కాంగ్రెస్ ప్రభుత్వం ప్రాజెక్టులు ఇవ్వకుండా వాటిని కట్ చేస్తుందన్నారు. కాంగ్రెస్ చెబుతున్నట్లుగా కేంద్ర ప్రభుత్వ హామీ పథకాలపై మోడీ ఎక్కడా చెప్పుకోలేదు. మోదీ ప్రభుత్వం 10 ఏళ్లలో ప్రజానుకూలమైన పథకాలు ఇచ్చిందన్నారు. ఆయుష్మాన్ భారత్, ఉజ్వల యోజన, ముద్రా యోజన వంటి ప్రముఖ పథకాలను మోదీ తీసుకొచ్చారు. లోక్సభ ఎన్నికల తర్వాత కాంగ్రెస్ ఇస్తున్న హామీ పథకాలు ఆగిపోతాయన్నారు. మీకిచ్చిన హామీని ఆపబోం. ఆ శ్రీరాములు అసెంబ్లీ ఎన్నికల్లో ఓడిపోయారు. మీకు సేవ చేసేందుకు పార్టీ మళ్లీ లోక్సభ టికెట్ ఇచ్చింది. ఈసారి నా చేయి పట్టుకుని భారీ మెజార్టీతో ముందుకెళ్తారని నాకు పూర్తి నమ్మకం ఉంది. మోదీని గెలిపించేందుకు బీజేపీకి ఓటు వేయాలని బళ్ళారి జిల్లా ప్రజలను శ్రీరాములు కోరారు. ఈ సందర్భంగా కంప్లీ అసెంబ్లీ నియోజకవర్గ మాజీ ఎమ్మెల్యే సురేష్ బాబు, జిల్లా అధ్యక్షుడు అనిల్ కుమార్ మోకా, మండల అధ్యక్షుడు అల్లలి వీరేష్, ప్రధాన కార్యదర్శి సుధాకర్, పి బ్రహ్మయ్య, శ్రీధర్ శెట్టి, రాజారావు, నారాయణప్ప, కంప్లీ మున్సిపల్ కౌన్సిలర్లు, కార్యవర్గ సభ్యులు, భాజపా కార్యకర్తలు పాల్గొన్నారు. ಮಾನ್ಯ ಶ್ರೀರಾಮ್ ಸರ್ ಅವರು ಮತಯಾಚಿಸಲು ಇದೇ ಒಂದು ಸಂದರ್ಭದಲ್ಲಿ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಬಂದಿದ್ರು. ಮತ್ತೆ 2024ರಲ್ಲಿ ಮತಯಾಚಿಸಲು ಬಂದಿದ್ದಾರೆ. ನಾವು ಮತ ಕೊಡ್ಬೇಕಂತಂದಾಗ ಅವರಿಗೆ ನಾವು ಅವರಿಂದ ನಮಗೆ ಏನ್ ಋಣ ಬಂದಿದೆ ಅಂತಕ್ಕಂಥದ್ದು ನಾವು ಒಂದು ಈಗ ಮೆಳುಗಾಗ್ತಕ್ಕಂಥ ಒಂದು ವಿಷಯ. ನಮ್ಮ ಎದುರುಗಡೆ ಕಣ್ಣಿಗೆ ಕಾಡ್ತಕ್ಕಂಥ ಸೋಮಪ್ಪ ಕೆರೆ 2004ರಲ್ಲಿ ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರವಾಸದ ಸಚಿವರಾಗಿರ್ತಾಗ ಆದಾಗ ಗದಗ ಜಿಲ್ಲೆ ಉಸ್ತುವಾರಿಗಳಾದಾಗ ಕಂಪ್ಲಿ ಮುಖಾಂತರ ಹೋಗ್ತಾ ಇದ್ರೆ ಮುನ್ಸಿಪಾಲಿಟಿನವರ ಎಲ್ಲ ಕಸ ಎಲ್ಲ ತಂದಲ್ಲಿ ಹಾಕ್ತಾ ಇದ್ರು. ಇದೇ ಸೋಮಪ್ಪ ಕೆರೆಯಲ್ಲಿ ಕಂಪ್ಲಿ ನಗರ ಎಲ್ಲ ಕಸ ಹಾಕ್ತಾ ಇದ್ರು. ನಾವಿಲ್ಲಿ ಗಾಡಿ ನಿಲ್ಸಿ ತೋರಿಸಿದ್ವಿ, ಅಣ್ಣ ಈ ಕಸ ನೋಡು, ಈ ಕೆರೆಯಲ್ಲಿ ಯಾವ ರೀತಿ ಹಾಕ್ತಾ ಇದಾರೆ ಅಂತೇಳಿ. ಆವತ್ತಿನ ದಿನ ಇದ್ದಂತ ಟೈಮಲ್ಲಿ, ನಾನು ಶಾಸಕರಾಗಿದ್ದಂತ ಟೈಮಲ್ಲಿ ಬಹಳಷ್ಟು ಮಂದಿ ಇಲ್ಲಿದ್ದಂತ ಹೋರಾಟಗಾರರು, ನಮ್ಮ ಕಂಪ್ಲಿ ಹೋರಾಟಗಾರರು ಹಾಗೂ ಕುರುಗೋಡು ಹೋರಾಟಗಾರರು, ಸರ್ ಏನನ್ನ ಮಾಡ್ರಿ ನಮ್ ಕಂಪ್ಲಿ ತಾಲೂಕಾ ಘೋಷಣೆ ಮಾಡಿಸ್ಬೇಕು, ಕುರುಗೋಡವ್ರು ಅವರು ಮಾಡ್ಬೇಕು, ಕಂಪ್ಲಿ ಅವ್ರು ನಾವು ಮಾಡ್ಬೇಕಂತ ಟೈಮಲ್ಲಿ ಬಹಳ ಕಷ್ಟ ಇದೆ ಪರಿಸ್ಥಿತಿ. ತಾಲೂಕಾ ಘೋಷಣೆ ಮಾಡ್ಬೇಕಂದ್ರೆ ಅವತ್ತು ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಸಿಎಂ ಇದ್ದಂತ ಟೈಮಲ್ಲಿ ಅವ್ರದಲ್ಲಿ 2 ಭಾಗದ ಮುಖಂಡರು ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರು ಒಂದೇ ಮಾತು ಹೇಳಿದ್ರು, ಸುರೇಶ್ ಬಾಬು 100% ಕಂಪ್ಲಿನ ತಾಲೂಕಾ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮಾಡಿದಂತ ಒಂದೇ ಒಂದು ಸರ್ಕಾರ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಿಮ್ಮೆಲ್ಲರೂ ಗುರುತಿಸ್ಕೋಬೇಕು. ಇವತ್ತು ಎಪಿಎಂಸಿ ಹೊಸದಾಗಿ ನಾವೇನಂದ್ರೆ ಹೊಸಪೇಟೆ ಎಪಿಎಂಸಿ ಅಂತಿದ್ವಿ, 90% ರೆವೆನ್ಯೂ ಇಲ್ಲಿಂದ ಹೊಸಪೇಟೆಗೆ ಹೋಗ್ತಾ ಇತ್ತು. ಆದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸೋದರ ಮಾದ ಶ್ರೀರಾಮುಲು ಸರ್ ಅವ್ರಿಗೆ ಇಲ್ಲಿದ್ದಂತ ಬಹಳಷ್ಟು ಮಂದಿ ಹಿರಿಯರು ಬಂದು, ಸರ್ ನಮ್ಮ ಎಪಿಎಂಸಿ ನಮ್ಮ ಡಿವೈಡ್ ಮಾಡಬೇಕು, ನಮ್ ಕಂಪ್ಲೀಟ್ ಬೇಕು, ಯಾಕಂದ್ರೆ ನಾವು ಇಲ್ಲಿ ದುಡ್ದು ಹೊಸಪೇಟೆ ಕೊಡ್ತಿದೀವಿ, ನಮ್ಗೆಲ್ಲ ಇಲ್ಲೇ ಬೇಕಂತ ಟೈಮಲ್ಲಿ ವಿಶೇಷವಾಗಿ ಸಪರೇಟ್ ಆಗಿ ನಮ್ಮ ಕಂಪ್ಲಿಗೆ ಎಪಿಎಂಸಿ ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ನಾಯಕರು ಯಾರಂದ್ರೆ ನಮ್ಮ ಶ್ರೀರಾಮುಲು ಸರ್ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸರ್ಕಾರ ಅವಧಿ ಇರ್ತಲ್ಲಂತ ಟೈಮಲ್ಲಿ ನಾವು ಮಿನಿ ವಿಧಾನಸೌಧ ಮಾಡಿದೀವಿ. ಇವತ್ತು ನೀವು ಅರ್ಥ ಮಾಡ್ಕೋರಿ, ಯಾರಿದ್ದಾಗ ಕಂಪ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಯಾರಿದ್ದಂತ ಟೈಮಲ್ಲಿ ಇವತ್ತು ಆಸ್ಪತ್ರೆ ಇವತ್ತೇನಿದೆ ಆ 6 ಬೆಡೆಡ್ ನ ಮಾಡಂತ ಕೆಲಸ, ಒಂದು 6 ಬೆಡೆಡ್ ಹಾಸ್ಪಿಟಲ್ ನ
ಅಂಬೇಡ್ಕರ್ ಸರ್ಕಲ್ ಲಾಸ್ಟ್ ಅಂತೇಳ ಅಂಬೇಡ್ಕರ್ ಸರ್ಕಲ್ ಲಾಸ್ಟ್ ಅಂತ 6 ಬೆಡೆಡ್ ಇಂದ 36 ಬೆಡೆಡ್ ಆಸ್ಪತ್ರೆ ಮಾಡ್ಬೇಕಂದ್ರೆ ಅವತ್ತು ನಮ್ಮ ಮಾವರಾದಂತ ಶ್ರೀರಾಮುಲು ಸರ್ ಅವರು ಆರೋಗ್ಯ ಮಂತ್ರಿ ಇದ್ದಂತ ಟೈಮಲ್ಲಿ ಮಾಡಿಕೊಟ್ಟಂತ ಒಂದು ವ್ಯವಸ್ಥೆ. ಇವತ್ತು ಇಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ಆಗ್ಬೇಕಂದ್ರೆ ಕೂಡ ಅದು ಬಿಜೆಪಿ ಸರ್ಕಾರ ಮಾಡ್ಕೊಟ್ಟಿರೋದು ಬಿಟ್ರೆ, ಇವತ್ತು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ, ಕಾಂಗ್ರೆಸ್ ಶಾಸಕರಿದ್ದಾರೆ. ಕಂಪ್ಲಿಗೆ ಕೊಡುಗೆ ಅನ್ನೋದು ಹೇಳ್ರಿ, ಏನಿದೆ ಕಂಪ್ಲಿ ಕೊಡುಗೆ? ಡೆವಲಪ್ಮೆಂಟ್ ಏನಿಲ್ಲ, ಏನು ಇಲ್ಲ. ಡೆವಲಪ್ಮೆಂಟ್ ರಸ್ತೆ ಇಲ್ಲ, ಡ್ರೈನ್ ಇಲ್ಲ, ಲೈಟ್ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಕನಿಷ್ಠವಾಗಿ ರೈತರಿಗೆ ಸರಿಯಾಗಿ ನೀರು ಬಿಡೋ ಪರಿಸ್ಥಿತಿ ಕೂಡ ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾ ಇಲ್ಲ. ಇವತ್ತು ಒಂದು ಕೆಲಸ ಮಾಡಿಲ್ಲ. ನೀವ್ ಹೇಳ್ರಿ 1 ವರ್ಷ ಇದೆ. ಇವತ್ತು ನಾವು ಸರ್ಕಾರದಲ್ಲಿ ನಾನು MLA ಇರ್ಲಾ ಟೈಮಲ್ಲಿ ಕೂಡ ನಮ್ಮ ಮಾವ್ರ ಮಿನಿಸ್ಟರ್ ಆದಂತ ಟೈಮಲ್ಲಿ ಕಂಪ್ಲಿ ಉತ್ಸವ ಮಾಡಿದೀವಿ. ಇವತ್ತು ಅವ್ರದೇ ಸರ್ಕಾರ, ಅವ್ರದೇ ಶಾಸಕರು. ಏನ್ ಕಂಪ್ಲಿ ಬೇಡ? ಈಗ ಏನ್ ಕಂಪ್ಲಿಗೆ ಉತ್ಸವ ಬೇಡ? ಬೇಕಾ ಬೇಡ? ಬಗಲಿಗಿರಂತ